ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜಕೀಯ ಪಕ್ಷ ಬೇರೆ ಬೇರೆ ಇದ್ರೂ ಕೂಡ ಹೃದಯದಲ್ಲೊಂದು ಮೇಲೆ ಮಾತಾಡೋದು ಅವರಿಂದ ಸ್ಫೂರ್ತಿ ತಗೊಳ್ಳುವಂಥದ್ದಾದರೆ ನಿಮಗೆ ಏನಾದ್ರು ಒಂದು ಸಜೆಷನ್ ಕೊಟ್ಟಂಥ ಉದಾಹರಣೆ ಒಂದು ಸಮಾಜ ನಂಬಿಕೊಂಡು ಇದು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೆಯಾ, ಜನರಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ರೀತಿ ನನಗೆ ಶಿವಮೊಗ್ಗದಲ್ಲಿ ಕೂತಾಗ ಪಕ್ಕದಲ್ಲಿ ಕೂತಾಗ ಅವರು ಹೇಳಿದಂಥ ಒಂದು ಮಾತು. ಎರಡನೇದು, ಇಂಥ ಇಳಿ ವಯಸ್ಸಿನಲ್ಲೂ ಕೂಡ ಬಂದು ನನ್ನ ಮಗನಿಗೆ ಮದುವೆಯಲ್ಲಿ ಬಂದು ಆಶೀರ್ವಾದನ ಮಾಡಿದ್ದಾರೆ. ಅವರೊಂದು ಇಚ್ಛಾಶಕ್ತಿ, ಅವರ ಆರೋಗ್ಯ, ಪಾಪ ಈ ವಯಸ್ಸಲ್ಲೂ ಕೂಡ ಅವ್ರು ಬಂದು ಆ ವೀಲ್ ಚೇರ್ ಬಂದು ಹಾರೈಸಿ ನನ್ನ ಜೀವನದಲ್ಲಿ ಬಂದಿದ್ದಾರೆ. ಇದು ರಾಘವೇಂದ್ರ ಸಮಾಜದಲ್ಲಿ ಇಂಥ ಕರ್ನಾಟಕ ರಾಜ್ಯದಲ್ಲಿ ಇಂಥ ನಾಯಕರು ಈಡ್ಬಿಟ್ಟು ನಮ್ಮ ಯಡಿಯೂರಪ್ಪ ಸಾಹೇಬರು ಇರೋದು ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗಾಗಲಿ ಎಲ್ಲ ವರ್ಗಸ್ಥನಿಗೆ ಅಪ್ಪಾಜಿ ಬಿಟ್ಟರೆ ಇವ್ರು ತಂದೆನೇ ತಂದೆ. ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆಯ ದಣಿ ಅಪ್ಪಾಜಿ ಅಂತಲೇ ಕರೆಸ್ಕೊಳ್ತಾ ಇದ್ರು. ಇಲ್ಲಿ ಎಲ್ಲ ವರ್ಗದ ಜನರಿಗೂ ಕೂಡ ಅವರು ಬೇಕಾದವರಾಗಿದ್ದರು, ಎಲ್ಲ ವರ್ಗದ ಜನರಿಗೂ ಕೂಡ ಸಹಾಯವನ್ನು ಮಾಡ್ತಾಯಿದ್ರು. ಹೀಗೆ ಮಾತಾಡಿಸ್ತಾ ಇರುವಾಗ ಅಯೂಬ್ ಖಾನ್ ಅನ್ನುವಂತಹ ಒಬ್ಬರು ಮುಸ್ಲಿಂ ವ್ಯಕ್ತಿಯೊಬ್ಬರು ಹೇಳ್ತಾ ಇದ್ರು, ನನಗೆ ಏನೇನು ಸಹಾಯ ಮಾಡಿದರು ಶಾಮನೂರು ಶಿವಶಂಕರಪ್ಪನವರು ಮತ್ತು ಅವ್ರ ಜೊತೆ ಹೇಗೆ ಒಡನಾಡಿಯನ್ನು ಹೊಂದಿದ್ದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾಯಿದ್ರು. ಅವ್ರನ್ನೇ ಕೇಳೋಣ. ಸರ್, ನೀವು ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಭಾಳ ಇಷ್ಟಪಡ್ತೀರಿ, ಯಾಕೆ ಅವರ ಒಂದು ಗುಣ ಇಷ್ಟ ಆಗುತ್ತೆ ನಿಮಗೆ? ಇಷ್ಟಪಡ್ತೀವಿ ಯಾಕಂದರೆ ಸೇಮ್ ಇಬ್ರಾಹಿಂ ಸಾಬ್ರು ಮತ್ತು ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದರು ಜಾಫರ್ ಶರೀಫ್ ಸಾಬ್ ಅವ್ರಿಗೆ ಆಜಾದ್ ನಗರ್ ಠಾಣೆ ಹತ್ರ ಫಂಕ್ಷನ್ ಇತ್ತು ರೀ, ಮೊದಲನೇ ಫಂಕ್ಷನ್. ಆವಾಗ ಶಾಮನೂರು ಶಿವಶಂಕರಪ್ಪಾಜಿ ಭಾಳ ಆವಾಗ ಶಕ್ತಿನಲ್ಲಿ ಧೈರ್ಯದಲ್ಲಿ ಇದ್ದರು. ಆವಾಗ ಹೇಳಿದರು, ನನಗೆ ಈಗ ಎಲ್ಲ ಜನಗಳ ವರ್ಗ ಪರವಾಗಿ ಈಗ ಜಾಫರ್ ಶರೀಫ್ ಸಾಬ್ ಬಂದಿದ್ದಾರೆ, ಸೆಂಟ್ರಲ್ ಮಿನಿಸ್ಟರ್ ಸೇಮ್ ಇಬ್ರಾಹಿಂ ಸಾಬ್ ಬಂದಿದ್ದಾರೆ. ಈಗ 94ರಲ್ಲಿ ನಾನು ಎಲೆಕ್ಷನ್ ನಿಂತೀನಿ, ಎಲೆಕ್ಷನ್ ಏನು ಸೋಲು ಗೆಲುವು ಇದ್ದೇ ಇರ್ತತೆ. ಇಂದಿರಾ ಗಾಂಧಿ ಸೋತು ಗೆದ್ದತೆ, ಜಿ ಎಚ್ ಪಟೇಲ್ನು ಸೋತು ಗೆದ್ದತೆ, ನಾನು ನಿಂತೀನಿ. ನನಗೆ ಈಗ 94ರಲ್ಲಿ ನೀವು ಗೆಲ್ಲಿಸಿದ್ರೆ ದಾವಣಗೆರೆಯಲ್ಲಿ ಗಲಾಟೆ ನಾನು ಉಸಿರು ಇರೋ ತನಕ ಯಾರಿಗೆ ಮಾಡೋಕ್ಕೆ ಕೊಡಲ್ಲ ಅಂತ ಹೇಳಿದರು. ಮತ್ತು ಏನು ಅಪ್ಪಾಜಿ ಹಿಂಗೆ ಹೇಳ್ತೀರ ಅಂತಲ್ಲ ಆವಾಗ ಕೇಳಿದ್ರು, ಬೀದಿ ನಾಯಿ ಕಚ್ಚಾಡ್ತಾಳ್ರಿ, ಆ ಬೀದಿ ನಾಯಿಗೆ ಕಚ್ಚಾಡಕ್ಕೆ ಕೊಡಲ್ಲ ನಾನು ಅಂತ ಹೇಳಿ ವಚನ ಮಾಡಿದ್ರಿ. ಅದೇ ವಚನದಿಂದ 94ರಿಂದ ಇಲ್ಲಿವರೆಗೂ ಹಿಂದೂ ಮುಸ್ಲಿಮ್ಸ್ ಆಗಲಿ, ದಲಿತರಾಗಲಿ, ಬ್ರಾಹ್ಮಣರಾಗಲಿ, ಅಲ್ಪಸಂಖ್ಯಾತರ ಎಲ್ಲ ತಾಯಿ ಮಕ್ಕಳಾಗಿ ಬಾಳ್ತಿದ್ರು. ಈಗ ಗಲಾಟೆ ಆಗಿದ್ರೆ ಒಳ್ಳೆಯ ತೀರಲ್ಲ ಕಣ್ರಿ, ಕೆಟ್ಟರ ತೀರಲ್ಲ. ಈಗ ಕಿಡಿಗೇಡಿಗಳು ಇರ್ತಾವಲ್ರಿ, ಅಂಥವು ಇಂಥವು ತೀರ್ತಾರ್ರಿ, ಒಳ್ಳೆಯವರಿಗೆ ಧಕ್ಕೆ ಹಾಕತ್ತೆ. ಅದಕ್ಕೆ ಅವರು ಅಪ್ಪಾಜಿ ಗೆದ್ದ ಮೇಲೆ ನಮಗೆ ಭಾಳ ಪ್ರೀತಿ ವಿಶ್ವಾಸ ಐತೆ. ಯಾವ ಜಾತಿಯಾಗಲಿ ಭೇದ ಭಾವನೆ ಇಲ್ದಂಗೆ ಎಲ್ಲ ವರ್ಗಕ್ಕೆ ನೋಡ್ಕೊಂಡು ಹೋದ್ರು. ಅಂದರೆ ಕ್ಷೇತ್ರದಲ್ಲಿ ಒಂದು ರೀತಿ ಸಾಮರಸ್ಯವನ್ನು ಅವರು ಮೂಡಿಸಿದ್ರು ಅಂತ. ಸಾಮರಸ್ಯ ಅಂದರೆ ಹೇಳಬಾರ್ದ್ರಿ. ಮೈಸೂರು ಮಹಾರಾಜರು ಆ ಸಮಾಜಕ್ಕೆ ಮಾಡಿದಂದರೆ ಈ ಹೀರೋ ಸಮಾಜ ನಾಯಕ ಅಂದರೆ ಇಂಥ ನಾಯಕರು ಸಿಗಕ್ಕೆ ಕರೆಸಿ. ಈ ಹೀರೋ ಸಮಾಜ ನಾಯಕರು ಮುಖಂಡರಾಗಿ 13 ವರ್ಷ ಇದ್ರು. ಆವಾಗಿಂದ ನಮ್ಮ ಸ್ವಾಮೀಜಿ ಜೊತೆಗೆ, ದುರ್ಗ ಸ್ವಾಮೀಜಿ ಜೊತೆಗೆ, ಸಿದ್ಧಗಂಗಾ ಮಠ ಸ್ವಾಮೀಜಿಗಳಿಗೆ, ನಮ್ಮ ಸಣ್ಣ ಸ್ವಾಮೀಜಿ ಜೊತೆಗೆ ಅವ್ರ ಜೊತೆಗೆ ಹೋಗಿದ್ರು. ಎಲ್ಲರಿಗೆ ಕಳಿಸೋರು. ಈಗ ಮೊದಲನೇ ಅಂದರೆ ಅವ್ರ ಮೈಂಡ್ ಐತಲ್ಲ, ಪರಮಾತ್ಮನೇ ಅವರಿಗೆ ಗಿಫ್ಟ್ ಕೊಟ್ಟಿದ್ದು. ನಮ್ಮ ಹುಡುಗ 5 ವರ್ಷ ಇದ್ದಾಕಂಡ್ರಿ. ಆವಾಗ ಅಪ್ಪಾಜಿಯವರು ಚಾರ್ಲಿ ಪಲಾನ್, ನಾನು ಶೌಕತ್ ಪಲಾನ್, ಇವರಿದ್ದರು IGP ಹಯಾ ಸಾಬ್, ಅಲೋಕ್ ಕುಮಾರ್ ಇದ್ದರು. ಆವಾಗ ನನ್ನ ಮಗ ಸಣ್ಣನಿದ್ರು ಕಣ್ರಿ. ಅಲ್ಲೇ ಇವ್ನಿಗೆ ಓದಿಸ್ತಲ್ಲಿ ಅಂಥೇಳಿ ತಲೆ ಮೇಲೆ ಕೈ ಇಟ್ಟು ನಾನು ಕೆಲಸ ಕೊಡ್ತೀನಿ ಅಂತ ಹೇಳಿದರು. ಮೊನ್ನೆ 7ನೇ ತಿಂಗಳು 9ನೇ ತಾರೀಕು 5 ಗಂಟೆ 55 ನಿಮಿಷಕ್ಕೆ ಇಲ್ಲಿ ಬಂದೆ ಕಣ್ರಿ. ಆವಾಗ ನಗರ ಪಾಲಿಕೆದು ಮೀಟಿಂಗ್ ಇತ್ತು, ಸಚಿವರದು, ನಮ್ಮ MP ಮೇಡಮ್ರದ್ದು. ಅವ್ರು ಒಳಗೆ ಮೀಟಿಂಗ್ ಮಾಡ್ಕೊತೀವಿ ಅಂದರು. ನನಗೆ ಹೊರ ಕಳೀರಿ ಅಂದರು. ಒಳಗೆ ಹೋದೆ. ಏನು ಮಗ ಏನು ಮಾಡ್ತಾನೆ? ಅಪ್ಪಾಜಿ ನೀವು ಹೇಳಿದ್ರಲ್ಲ ಅಪ್ಪಾಜಿ, ನಾವು ಚನ್ನಗಿರಿಗೆ ಕಾಲೇಜಿಗೆ ಕಳಿಸಿದ್ವಿ. ಅಲ್ಲಿ ನಮ್ಮ ಪಾಪು ಏನು ಮಾಡ್ದಾಕಂಡ್ರಿ, ವೈಟ್ ಲೀಫ್ ಎತ್ತಾರಲ್ರಿ ಹುಡುಗರು, ಭಾರ ಎತ್ತೋದು 1 ಕ್ವಿಂಟಾಲ್ 20 kg ಲಾಸ್ಟ್ ಭಾರ ಹಾಕಂಡ್ರಿ. ಇವ್ನು ನಮ್ಮ ಹುಡುಗ ಇದ್ದಾನಲ್ಲ, ಕಸುನಲ್ಲೇ ಇದ್ದಾನೆ, 1 ಕ್ವಿಂಟಾಲ್ 70 kg ಭಾರ ಎತ್ತಿದ್ದಾಕಂಡ್ರಿ. BA ಕಳಿಸಿದ್ವಿ. ಅಲ್ಲಿ ಭಾಳ ಚೆನ್ನಾಗಿತ್ತು ರೀ ನಮ್ಮದು ಕಾಲೇಜಲ್ಲಿ, ಮಳ್ಳಹಳ್ಳಿ. ಆವಾಗ ಅವ್ರಿಗೆ ಆಗಲಿಲ್ಲ ಹುಡುಗರು ಟ್ರಾಕ್ಟ್ರಿ ತಂದು ನಿಲ್ಲಿಸೋದು, ಬುಲ್ಲುಟ್ ಗಾಡಿ ತೊಗೊಂಡು ನಿಲ್ಲಿಸೋದು, ಅಡ್ಡ ಮಾಡೋದು ಅಂತ ಮಾಡಿದ್ರು. ನಾವು ಹೆದರಿ ಏನು ಮಾಡಿಬಿಟ್ಟೆ, ಹೆಂಗೂ ನಮ್ಮ ಅಪ್ಪಾಜಿ ಇದ್ದಾರೆ, ನನ್ನ ಮಗನಿಗೆ ಏನಾರು ಒಂದು ಕೆಲಸ ಕೊಡ್ತಾನೆ ಅಂತೇಳಿ ನಮಗೆ ವಿಶ್ವಾಸ ಐತ್ರಿ. ಆವಾಗ ನಮ್ಮ ಹುಡುಗನಿಗೆ ಡಿಗ್ರಿ ಇನ್ಕಂಪ್ಲೀಟ್ ಮಾಡಿ ನಾವು ಕರೆ ಕಳಿಸ್ಕೊಂಡ್ವಿ. ಈಗ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನಕ್ಕೆ BY ರಾಘವೇಂದ್ರ ಅವರು ಕೂಡ ಬಂದಿದ್ರು. ಅವ್ರನ್ನ ಭೇಟಿ ಆದ ತಕ್ಷಣ ನೀವು ಕಣ್ಣೀರಿಟ್ರಿ. ಯಾಕೆ ಕಣ್ಣೀರಿಟ್ರಿ? ಯಾಕಂದ್ರೆ ರಾಘವೇಂದ್ರ ಅವರು, ಅವ್ರ ಅಪ್ಪಾಜಿ ಅವರು BJPರು. ನಮ್ಮ ಅಪ್ಪಾಜಿ ಅವರು ಏನಂದ್ರು, ಎಲೆಕ್ಷನ್ ಮುಂದೆ ಆ ಪಕ್ಷ ಈ ಪಕ್ಷ ಬೇಡ, ಎಲ್ಲ ನಮ್ಮ ಕರ್ನಾಟಕ ನಾಡಿನ ಪಕ್ಷಗಳು ರಾಘವೇಂದ್ರ ಗೆಲ್ಸ್ರಿ ಅಂತ ಒಂದು ಮಾತು ಹೇಳಿದ್ರು. ಆವಾಗ ಕೆಲವೊಂದು ಕಾಂಗ್ರೆಸ್ನವರು ಏನು ಮಾಡಿದರು, ಅಪ್ಪಾಜಿ ಮೇಲೆ ಹೆಂಬಲೆ
ಎಂಬಲ್ಲಿ ಅಂದರು. ಏನಾದಂಥ ಭೇದ ಭಾವನೆ ಇಲ್ಲ. ನಮ್ಮ ನಾಡಿದು ಸುಂದರ ನಾಡು, ನಮ್ಮ ನಾಡು ಬಸವೇಶ್ವರ ನಾಡು, ನಮ್ಮ ನಾಡು ಚಾಮುಂಡಿ ದೇವಿ ನಾಡು, ನಮ್ಮ ನಾಡು ಶಾರದಾ ದೇವಿ, ನಮ್ಮ ನಾಡು ಖ್ವಾಜಾ ಬಂದೇ ನವಾಜ್ ನಾಡು, ನಮ್ಮ ನಾಡು ಪ್ರೀತಿ ವಿಶ್ವಾಸದಿಂದ ಬೆಳೆಯ ನಾಡು ಅಂತ ಹೇಳಿದರು. ಥ್ಯಾಂಕ್ ಯು. ನೋಮೇಶ್ ಆಲ್ ಕರ್ನಾಟಕ ರಾಜ್ಯಕ್ಕೆ. ಇದು ಐಬ್ ಖಾನ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಹರೀಶ್, TV9 ದಾವಣಗೆರೆ.